ರಾಜ್ಯದ 8 ಜಿಲ್ಲೆಗಳಲ್ಲಿ ನೀರಿನಿಂದ ಗಂಡಾಂತರ ಇದೆಯಾ? ಕುಡಿಯುವ ನೀರಿನಲ್ಲಿದೆ ಅಪಾಯಕಾರಿ ಪದಾರ್ಥ. ಕುಡಿಯುವ ನೀರಿನಲ್ಲಿ ಯುರೇನಿಯಂ ಪತ್ತೆಯಾಗಿದ್ದು ಅಣುಶಕ್ತಿ ಉತ್ಪಾದನೆಗೆ ಯುರೇನಿಯಂ ಅನ್ನ ಬಳಸಲಾಗುತ್ತೆ. ಆದರೆ ಈಗ ಕುಡಿಯುವ ನೀರಿನಲ್ಲಿ ಈ ಅಪಾಯಕಾರಿ ವಿಕಿರಣ ಪತ್ತೆಯಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ವರದಿಯಿಂದ ಈ ವಿಚಾರ ಬಹಿರಂಗವಾಗಿದ್ದು ಅಪಾಯಕಾರಿ ಪದಾರ್ಥ ಈಗ ಈ ಒಂದು ಕುಡಿಯುವ ನೀರಿನಲ್ಲಿದೆ ಅನ್ನುವ ವಿಚಾರ ಬಯಲಾಗಿದೆ. ಕುಡಿಯುವ ನೀರಿನಲ್ಲಿ ಯುರೇನಿಯಂ ಪತ್ತೆ ಆಗಿದೆ. ಇನ್ನು ಈ ನೀರು ಕುಡಿದ್ರೆ ಕಿಡ್ನಿ ಫೇಲ್ಯೂರ್ ಹಾಗೇನೆ ಕ್ಯಾನ್ಸರ್ ಬರುತ್ತೆ, ಥೈರಾಯ್ಡ್ ಸೇರಿದಂತೆ ವಿವಿಧ ಕಾಯಿಲೆಗಳು ಬರುತ್ತೆ. ಈ ಹಿನ್ನೆಲೆಯಲ್ಲಿ 18 ರಾಜ್ಯಗಳ 151 ಜಿಲ್ಲೆಗಳ ನೀರಿನಲ್ಲಿ ಯುರೇನಿಯಂ ಪತ್ತೆಯಾಗಿದ್ದು ನಿಗದಿತ ಪ್ರಮಾಣಕ್ಕಿಂತಲೂ ಕೂಡ ಅಧಿಕವಾಗಿದೆ ಯುರೇನಿಯಂನ ಅಂಶ. ಲೀಟರ್ಗೆ 30 ಮೈಕ್ರೋಗ್ರಾಮ್ ಇದ್ರೆ ಕುಡಿಯಲು ಯೋಗ್ಯ ಆಗುತ್ತೆ, ಆದರೆ ಅದಕ್ಕಿಂತಲೂ ಕೂಡ ಜಾಸ್ತಿ ಆಗಿದೆ ಯುರೇನಿಯಂನ ಅಂಶ. ಈ ಒಂದು ಯುರೇನಿಯಂ ನೀರಿನಲ್ಲಿ ನಾವು ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ನಾನಾ ರೀತಿಯ ತೊಂದರೆಗಳು ನಮಗೆ ಬರುತ್ತವೆ. ಹೆಚ್ಚಾಗಿ ಈ ಕಿಡ್ನಿ ಮೇಲಿನ ಪರಿಣಾಮ, ಎಲುಬುಗಳ ಮೇಲೆ ಪರಿಣಾಮ, ಥೈರಾಯ್ಡ್ ಗ್ರಂಥಿ ಮೇಲೆ ಪರಿಣಾಮ, ಆಮೇಲೆ ಲಿವರ್ ಮೇಲೆ ಪರಿಣಾಮ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಂತ ಹೇಳ್ತೀವಿ. ಈ ಕ್ರೋಮೋಸೋಮಲ್ ಮೇಲೆ ಕೂಡ ಅದರ ಯುರೇನಿಯಂ ಪರಿಣಾಮವನ್ನು ನಾವು ಕಂಡಿದ್ದೀವಿ. ಆ ಯುರೇನಿಯಂ ಅಂಶ ಇವಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.